ನಾಳೆ ಏನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ. ಭಾನುವಾರ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಒಂದು ಎಚ್.ಕೆ ಮತ್ತೆ ನಾನ್ ಎಚ್.ಕೆ. ಎಲ್ರಿಗೂ ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಿದ್ದೀರಲ್ಲ, ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಈ ಒಂದು ನಿಮಗೆ ಭವಿಷ್ಯದಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಓದಿ ಮತ್ತೆ ತುಂಬ ದಿನ ಕನಸು ಕಟ್ಕೊಂಡು ಓದಿರ್ತೀರ. ಆ ಒಂದು ಕನಸು ನನಸಾಗಲಿ. ಎಲ್ರಿಗೂ ಒಳ್ಳೇದಾಗಲಿ. ಪ್ಲಸ್ ಇನ್ನೊಂದೇನಪ್ಪ ಅಂತಂದರೆ, ನೀವು ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಾದ್ರೆ ಮೈನರ್ ಮಿಸ್ಟೇಕ್ಸು, ಒಂದು ಮೈನರ್ ಮಿಸ್ಟೇಕು ಎಂಟೈರ್ ಒಂದು ಭವಿಷ್ಯನೇ ಕಿತ್ಕೊಂಡ್ಬಿಡುತ್ತೆ. ಏನಪ್ಪಾ ಅಂತಂದರೆ, ನೀವು OMR ಫಿಲ್ ಮಾಡಬೇಕಾದ್ರೆ ಆ OMRರು ನೀವು ರಿಜಿಸ್ಟರ್ ನಂಬರು, ಸಿಗ್ನೇಚರ್ ಹಾಕಬೇಕಾದ್ರೆ, ಮತ್ತು ನೀವು ಹೆಸರು ಬರೀಬೇಕಾದ್ರೆ, ಮತ್ತು ಎಂಟೈರ್ MCQ ಅಲ್ಲಿ ಆಬ್ಜೆಕ್ಷನ್ ಇರುತ್ತೆ. ಇದು ಆಬ್ಜೆಕ್ಟಿವ್ ಟೈಪು ಅದನ್ನು ಫಿಲ್ ಮಾಡಬೇಕಾದ್ರೆ ಪ್ರತಿ ಒಂದನ್ನು ನೋಡ್ಕೊಂಡು ಫಿಲ್ ಮಾಡಿ. ರಿಜಿಸ್ಟರ್ ನಂಬರ್ ಫಿಲ್ ಮಾಡಬೇಕಾದ್ರೆ 100 ಟೈಮ್ಸ್ ಅಂದರೆ ಒಂದು 2, 3 ಟೈಮ್ಸು ಯೋಚನೆ ಮಾಡಿ, ಟೈಮ್ ತೊಗೊಳ್ಳಿ. ಫಸ್ಟ್ ಒಂದೊಂದು ಡಾಟ್ ಇಡಿ. ಆಮೇಲೆ ನೀವು ಅದನ್ನು ಫುಲ್ ಫಿಲ್ ಮಾಡಿ. ಆ ಥರ ಮಾಡೋದ್ರಿಂದ ನೀವು ಮಿಸ್ಟೇಕ್ಸ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಮೈನರ್ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ, ತುಂಬ ದಿನ ನಾನು ಎಷ್ಟೊಂದು ನೋಡಿದ್ದೀನಿ. ಸ್ಟೂಡೆಂಟ್ಸು ಸ್ಮಾಲ್ ಮಿಸ್ಟೇಕ್ ಮಾಡಿರ್ತೀರ, ಎಂಟೈರ್ ಲಿಸ್ಟಿಂದ ಆಚೆ ಹೋಗ್ತೀರಾ. ಆಮೇಲೆ ನೀವು ಟಾಪಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀರ. ಆಮೇಲೆ ಬಂದು ನೀವು ಕೋರ್ಟು, ಕಚೇರಿ ಏನು ಮಾಡಿದ್ರೂ ಆ ಮಿಸ್ಟೇಕ್‌ನ ಸರಿಪಡಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಆ ಪ್ರೋಸೆಸ್ ಎಲ್ಲ ತುಂಬ ಡಿಲೇ ಆಗುತ್ತೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತಂದ್ರೆ ಏನು ನೀವು ಸಣ್ಣ ಮಿಸ್ಟೇಕ್ ಫಸ್ಟ್ ನೀವು ಟೈಮ್ ತೊಗೊಳ್ಳಿ. ಫಸ್ಟ್ ಒಂದು 2 ಮಿನಿಟ್ಸ್, 5 ಮಿನಿಟ್ಸು OMR ಕೊಟ್ಟಿದ ತಕ್ಷಣ ಸ್ವಲ್ಪ ಕಾಮಾಗಿ ಎಕ್ಸಾಮ್ ಬರೀರಿ. ಯಾರೋ ಗಾಬರಿ ಬೀಳಬೇಡಿ. ಮತ್ತು ಎಕ್ಸಾಮ್ ಸೆಂಟರ್‌ಗೆ ಬಿಫೋರ್ 1 ಅವರ್, 2 ಅವರ್ಸ್ ಬಿಫೋರ್ ಹೋಗಿ. ಯಾಕೆಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ. ಟ್ರಾಫಿಕ್ ಇರುತ್ತೆ. ಮತ್ತು ನೀವು ಕ್ಯಾಬಲ್ಲಿ ಹೋಗೋಂಥವ್ರು, ಬಸ್ಸಲ್ಲಿ ಹೋಗೋಂಥವ್ರು ಎಲ್ರೂ ಎಷ್ಟೋ ಜನ ಬೆಂಗಳೂರಿಂದ ಧಾರವಾಡ, ಧಾರವಾಡದಿಂದ ಬೆಂಗಳೂರು ಬಂದು ಎಕ್ಸಾಮ್ ಬರೆಯೋಂಥವ್ರಿಗೆ ಯಾವುದೇ ಸೆಂಟರ್ ಇದ್ರೂ ಫಸ್ಟ್ ಹೋಗಿದ ತಕ್ಷಣ ಸೆಂಟರಲ್ಲಿ ಏನು ಔಟ್ಸೈಡು ನಿಮ್ಮದು ಏನು ರಿಜಿಸ್ಟರ್ ನಂಬರು, ನೇಮು ಎಲ್ಲ ಇದೆಯಾ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 1 ಅವರ್, 2 ಅವರ್ಸ್ ಬಿಫೋರ್ ಹೋಗಿ. ಯಾಕೆಂದರೆ ಒಂದು ಸತಿ ನೀವು ಸೆಂಟರ್ ಮಿಸ್ ಆಯ್ತು ಅಂತಂದರೆ, ಎಷ್ಟೋ ಜನ ಸೆಂಟರ್ ಮಿಸ್ ಆಗಿನೇ ಎಕ್ಸಾಮ್ಸ್ ಬರ್ದಿರಲ್ಲ. ಹಾಗಾಗಿ ನೀವು ಒನ್ ಡೇ ಬಿಫೋರ್ ಸೆಂಟರ್ ನೋಡ್ಕೊಂಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಎಕ್ಸಾಮ್‌ಗೆ ಬಿಫೋರ್ 2 ಅವರ್ಸ್ ಹೋಗಿ ಅಲ್ಲೇ ವೆಯ್ಟ್ ಮಾಡಿ, ಅಲ್ಲೇ ತಿಂಡಿ ಮಾಡಿ ಸರೌಂಡಿಂಗ್ ಹೋಟೆಲ್ಸಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ. ನಾವೇನು ಇಷ್ಟೆಲ್ಲ ಹೋರಾಟ ಮಾಡಿ ನೋಟಿಫಿಕೇಷನ್‌ಗೋಸ್ಕರ ಪ್ರತಿಯೊಂದು ಆಸ್ಪಿರೆಂಟ್ಸು ನಮ್ಮ ಹೋರಾಟಕ್ಕೆ ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಡಿಸ್ಟ್ರಿಕ್ಟಲ್ಲೂ ಹೋರಾಟ ಮಾಡಿದ್ರು ನೀವೆಲ್ಲ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿ. ಹಂಗಾಗಿ ಸರ್ಕಾರದಿಂದ ಇಷ್ಟೆಲ್ಲ ನೋಟಿಫಿಕೇಷನ್ಸ್ ಆಗೋ ರೀತಿ ಆಗಿದೆ. ಮತ್ತು ನಿಮಗೆ ಎಕ್ಸಾಮ್ಸ್ ಇಷ್ಟು ಬೇಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋಂಥದ್ದು ಈವನ್ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಸರ್‌ಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಂಟೈರ್ 43 ಇಲಾಖೆಯಿಂದ ಫಸ್ಟು ಇಲಾಖೆಯಲ್ಲಿ ಇಷ್ಟು ಸುಮಾರು 4,4,500 ಸಾವಿರ ವೇಕೆನ್ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಮತ್ತು ಥ್ಯಾಂಕ್ಸ್ ಟು KA ಅವರು ತುಂಬ ಪ್ರಿಕಾಷನ್ಸ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು DG, IGP ಸರ್ ಅವ್ರಿಗೂ ಅಷ್ಟೇ, ಸಲೀಂ ಸರು. ತುಂಬ ಸ್ಟ್ರಿಕ್ಟು ಪೊಲೀಸ್ ಡಿಪಾರ್ಟ್ಮೆಂಟ್, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟು ತುಂಬ ರಿಸ್ಕ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ವೆಶ್ಚನ್ ಪೇಪರ್ ಲೀಕ್ ಆಗೋವಂಥದ್ದು, ಬ್ಲೂಟೂತ್ ಸ್ಕ್ಯಾಮ್ ಮಾಡೋವಂಥದ್ದು ಏನಾದರೂ ಒಂದು ಚೂರು ಕಂಡು ಬಂದರೂ ಒಂಚೂರು ಹೇಳಿ. ಮತ್ತು ಯಾವುದೇ ಕಾರಣಕ್ಕೂ ಫಿಫ್ತ್ ಆಪ್ಷನ್ಸ್ ಏನಿದೆ ಅಂದರೆ OMR ಶೀಟಲ್ಲಿ ಅದು ಫಿಫ್ತ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಫಿಲ್ ಮಾಡಬೇಕು. ಯಾವುದು ಅಟೆಂಡ್ ಮಾಡಿಲ್ಲ ಅಂತಂದರೆ ಕಂಪಲ್ಸರಿ ಫಿಲ್ ಮಾಡಿ. ಮತ್ತು OMR ಶೀಟ್ ಹಂಗೆ ಬಿಡೋಂಗಿಲ್ಲ. ನಾವೇನು KEAಗೆ ಇಷ್ಟೆಲ್ಲ ಮನವಿ ಮಾಡ್ಕೊಂಡಿದ್ವಿ, ಸೇಮ್ ಡೇ OMR ಶೀಟ್ ಅಪ್ಲೋಡ್ ಮಾಡಬೇಕು ಅಂತೇಳಿ. 5 ಲಕ್ಷ ಬರೀರಿ, 10 ಲಕ್ಷ ಜನ ಬರೀಲಿ, ಸೇಮ್ ಡೇ. ಇನ್ ಫ್ಯೂಚರ್ ಪ್ರತಿಯೊಂದು ಡಿಸ್ಟಿಕಲ್ಲೂ ಸ್ಕ್ಯಾನರ್ ಇರುತ್ತೆ. ಯಾವುದೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಇರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋದು. ಅದು ನಿಮಗೋಸ್ಕರ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಯಾರು ಓದ್ತಾ ಇದ್ದಾರೆ ಅವರಿಗೆ ಕೆಲಸ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇರೋಂಥದ್ದು. ಎಲ್ರಿಗೂ ಮತ್ತೊಮ್ಮೆ ನಿಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.